ಇನ್ನು ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಒಂದು ಬೈ ಎಲೆಕ್ಷನ್ಗೆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಹೈಕಮಾಂಡ್ ಮಟ್ಟದಲ್ಲೂ ಲಾಬಿ ಮಾಡಿದ್ರು. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಬೇಕೇ ಬೇಕು ಅಂತ ಸಾಕಷ್ಟು ಅವರು ಕಸರತ್ತನ್ನು ಮಾಡಿದ್ರು. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸುವಲ್ಲಿ ಜಮೀರ್ ಅಹಮದ್ ಸಾಕಷ್ಟು ಪ್ರಯತ್ನ ಮಾಡಿದ್ರು, ವಿಫಲರಾದರು. ಇನ್ನು ಬೇಸರಗೊಂಡಿರುವಂತಹ ಸಚಿವ ಈಗ ಸಾದಿಕ್ ಪೈಲ್ವಾನ್ ಮನವೊಲಿಸಿ ಅಂದರೆ ಕೇರಳಕ್ಕೆ ಜಮೀರ್ ಈಗ ತೆರಳಿದ್ದಾರೆ. ಇದೀಗ ದಾವಣಗೆರೆ ಪ್ರಚಾರಕ್ಕೆ ಹೋಗಬೇಕಾದ ಅನಿವಾರ್ಯತೆ ಎದುರಾಗಿದೆ. ದಾವಣಗೆರೆಗೆ ಬಾರದಂತೆ ಎಸ್ ಮಲ್ಲಿಕಾರ್ಜುನ್ ಕಡೆ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಅಡಕತ್ತರೆಯಲ್ಲೇ ಸಚಿವ ಜಮೀರ್ ಅಹಮದ್ ಖಾನ್ ಸಿಲುಕಿದ್ದಾರೆ. ಇನ್ನು ಪ್ರಚಾರಕ್ಕೆ ಹೋದರೆ ಮಲ್ಲಿಕಾರ್ಜುನ್ ಬೇಸರಗೊಳ್ತಾರೆ. ಹೋಗಲೇ ಇಲ್ಲ ಅಂದರೆ ಮುಸ್ಲಿಂ ಸಮುದಾಯದವರು ಬೇಸರವನ್ನು ಮಾಡ್ತಾರೆ. ರೂಪೇಶ್ ಸಾಕಷ್ಟು ಡೀಟೇಲ್ಸನ್ನು ಕೊಡ್ತಾ ಇದ್ರೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ಗೆ ಟಿಕೆಟ್ ಮುಸ್ಲಿಂ ಸಮುದಾಯದವರಿಗೆ ಕೊಡಬೇಕು ಅಂತ ಜಮೀರ್ ಅಹಮದ್ ಖಾನ್ ಸಾಕಷ್ಟು ಕಸರತ್ತು ಮಾಡಿದ್ರು, ವಿಫಲರಾದರು. ಈಗ ಪ್ರಚಾರಕ್ಕೆ ಹೋಗ್ತಾರಾ ಇಲ್ವಾ ಅನ್ನೋಂಥದ್ದೇ ಈಗ ದೊಡ್ಡ ಪ್ರಶ್ನೆ ಆಗಿದೆ. ರೂಪೇಶ್, ನಿಜ ಸಚಿನ್, ಯಾಕಂತ ಹೇಳಿದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತ ಮತಗಳು ಹೆಚ್ಚು ಪ್ರಮಾಣದಲ್ಲಿ ಇದನ್ನು ಸತ್ಯ. ಹೀಗಾಗಿ ಈ ಒಂದು ಮತಗಳಿಟ್ಟುಕೊಂಡು ಅಲ್ಪಸಂಖ್ಯಾತ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬರಬೇಕು ಅಂತೇಳಿ ಜಮೀರ್ ಅಹಮದ್ ಖಾನ್ ಹೊರಟಿದ್ರು. ಆದ್ರೆ ಅದಕ್ಕೆ ಆಗಿರ್ಲಿಲ್ಲ. ಹೀಗಾಗಿ ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಯಾರಾದರೂ ಶಾಸಕರು ಮತಪಟ್ಟಿದ್ರೆ ಅವರ ಕುಟುಂಬಸ್ಥರಿಗೆ ಟಿಕೆಟ್ ಕೊಡೋದು ವಾಡಿಕೆ. ಹೀಗಾಗಿ ಅವರಿಗೆ ಟಿಕೆಟ್ ಕೊಟ್ಕೊಂಡ್ಬಂದು ಗೆಲ್ಲಿಸುವಂತ ಪ್ರಯತ್ನ ಮಾಡಲಾಗ್ತಾ ಇದೆ. ಆದ್ರೆ ಈಗ ಇಲ್ಲಿ ಜಮೀರ್ ಅಹಮದ್ಗೆ ಒಂದು ಕಡೆ ಎಸ್ ಮಲ್ಲಿಕಾರ್ಜುನ್ ಅವರ ಮೇಲೆ ಬೇಸರ ಇದೆ. ಯಾಕಂತ ಹೇಳಿದ್ರೆ ಅವರು ಏರು ಧ್ವನಿಯಲ್ಲಿ ಮಾತಾಡಿದ್ರು, ಒಂದಿಷ್ಟು ಜಟಾಪಟಿ ಕೂಡ ಆಗಿತ್ತು. ಹಾಗೆ ಟಿಕೆಟ್ ಸಿಕ್ಕಿದ್ರೆ ರಾಜ್ಯ ನಾಯಕರ ಮೇಲೂ ಕೂಡ ಮುನಿಸಿದೆ. ಕಾರಣ ಎಷ್ಟೇ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಮನವಿಯನ್ನ ಮಾಡ್ಕೊಂಡಿದ್ರು. ಆದ್ರೆ ಹೈಕಮಾಂಡ್ ಅವರಿಗೆ ಕೊಟ್ಟಿರಲಿಲ್ಲ. ಹೀಗಾಗಿ ಬೇಸರ ಇದೆ. ಮತ್ತೊಂದು ಕಡೆ ಈ ಒಂದು ದಾವಣಗೆರೆ ದಕ್ಷಿಣ ಚುನಾವಣೆಯಿಂದ ಜಮೀರ್ ಅಹಮದ್ ಅವರು ದೂರ ಉಳಿದಿದ್ದಾರೆ. ಹೀಗಾಗಿ ಕೇರಳದ ಪ್ರಚಾರಕ್ಕೆ ಹೋಗಿ ಕೇರಳದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಈಗ ದಾವಣಗೆರೆ ದಕ್ಷಿಣಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಅಲ್ಪಸಂಖ್ಯಾತ ಮತಗಳು ಏನಾದರೂ ಡಿವೇಟ್ ಆದ್ರೆ ಅದು ಕಾಂಗ್ರೆಸ್ ಹೊಡೆತ ಆಗತ್ತೆ ಅನ್ನೋ ಒಂದು ವಿಚಾರ ಇದ್ರೆ, ಈ ಎಸ್ ಮಲ್ಲಿಕಾರ್ಜುನ್ ಅವ್ರಿಗೂ ಅಷ್ಟಕ್ಕಷ್ಟೇ ಇದೆ. ಹೀಗಾಗಿ ಪ್ರಚಾರಕ್ಕೆ ಬಂದ್ರೆ ಮತ್ತಷ್ಟು ಇರುಸು ಮುರುಸಾಗತ್ತೆ. ಇಲ್ಲಿ ಪಕ್ಷದ ಅಭ್ಯರ್ಥಿಯ ಸೋಲಿಗೂ ಕೂಡ ಕಾರಣ ಆಗಬಹುದು ಅಂತ ಲೆಕ್ಕಾಚಾರಗಳಾಗ್ತಾ ಇದೆ. ಹೀಗಾಗಿ ಜಮೀರ್ ಅವರು ಒಂದು ದ್ವಂದ್ವ ಇದೆ. ಯಾಕಂದ್ರೆ ಚುನಾವಣಾ ಪ್ರಚಾರಕ್ಕೆ ಬಂದಿಲ್ಲ ಅಂತ ಹೈಕಮಾಂಡ್ ಬೇಸರಿಸಿಕೊಳ್ಳುತ್ತೆ. ಏನಾದ್ರೂ ಒಂದ್ ಕಡೆ ಪಕ್ಷದ ಅಭ್ಯರ್ಥಿಯನ್ನ ಸೋತ್ ಬಿಟ್ರೆ ಜಮೀರ್ ಅವರ ನೇರ ಹೊಣೆ ಅಂತ ಹೇಳಿ ದೂಷಿಸಲಾಗುತ್ತೆ. ಈಗ ಹತ್ತ ಕಡೆ ಬಂದ್ರೆ ಇಲ್ಲಿಗ ಎಸ್ ಮಲ್ಲಿಕಾರ್ಜುನ್ ಲಾಭ ಮಾಡ್ಕೊಳ್ಳಿಕ್ಕೆ ಈಗ ಜಮೀರ್ ಅವರು ಕೂಡ ಇಷ್ಟ ಇಲ್ಲ. ಯಾಕಂತ ಹೇಳಿದ್ರೆ ಸಾಕಷ್ಟು ಮಾತಿನ ಜಟ್ಟಪಟ್ಟಿಗಳಾಗಿತ್ತು. ಏಕವಚನದಲ್ಲಿ ನೀವ್ಯಾರು ಇಲ್ಲಿ ಬರ್ಲಿಕ್ಕೆ ಅನ್ನುವಂತ ರೀತಿಯಲ್ಲಿ ಮಾತಾಡೋದು ಅಂತ ಹೇಳಾಗ್ತಾ ಇತ್ತು. ಎಲ್ಲಾ ಕಾರಣಗೋಸ್ಕರವಾಗಿ ಜಟಾಪಟಿ ಮುಂದುವರಿತಾ ಇದೆ. ಜಮೀರ್ ಅವರು ಒಂದ್ ಕಡೆ ಚುನಾವಣೆಯಿಂದ ಹೊರಗುಳಿಗೂ ಕೂಡ ಕಷ್ಟ ಆಗ್ತಾ ಇದೆ. ಹೈಕಮಾಂಡ್ ಹೇಳುತ್ತೆ ಯಾಕೆ ಬಂದಿಲ್ಲ, ಏನಕ್ಕೆ ಈ ಒಂದು ಅಲ್ಪಸಂಖ್ಯಾತರ ಮುಖಂಡರಾಗಿದ್ಕೊಂಡು ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಮಾಡೋ ಶಕ್ತಿ ಇದ್ರು ಕೂಡ ಚುನಾವಣಾ ಪ್ರಚಾರಕ್ಕೆ ಯಾಕೆ ಬಂದಿಲ್ಲ ಅಂತೇಳಿ ಪ್ರಶ್ನೆಗಳು ಮಾಡಬಹುದು. ಈ ಲೆಕ್ಕಾಚಾರದಂತೆ ಜಮೀರ್ ಅಹಮದ್ ಅವರು ಏನ್ ಮಾಡಬೇಕು ಅನ್ನೋದು ನೋಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಬೇರೆ ಎಲ್ಲರೂ ಕೂಡ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸೋದಕ್ಕೆ ಕೂಡ ಪ್ರಯತ್ನಿಸ್ತಾ ಇದ್ದಾರೆ. ಎಲ್ಲ ಅಸಮಾಧಾನ ಹೋಗಲಾಡಿಸಿದ್ರೆ ಸಿಎಂ ಸಿದ್ದರಾಮಯ್ಯ ಪ್ರಚಾರ ಹೋಗ್ತಾರೋ ಅವತ್ತೇ ಪ್ರಚಾರಕದ ಕಣಕ್ಕೆ ಜಮೀರ್ ಅವರು ಕೂಡ ಇಳಿಯುವುದು ಅಂತ ಹೇಳಾಗ್ತಾ ಇದೆ. ಸಚಿನ್, ಧನ್ಯವಾದ ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.